ಹಾಯ್ ಫ್ರೆಂಡ್ಸ್, ಫ್ಯಾಕ್ಟ್ ನಂಬರ್ 1. ಮಯೋಕ್ಲಾನಿಕ್ ಕ್ರ್ಯಾಂಪ್ಸ್. ಒಂದೊಂದು ಸಲ ನಿದ್ದೆ ಮಾಡ್ತಾ ಇರುವಾಗ, ಗಾಢವಾದ ನಿದ್ದೆಯಲ್ಲಿ ಇರುವಾಗ ಇದ್ದಕ್ಕಿದ್ದಂತೆ ಶಾಕ್ ಹೊಡೆದ ರೀತಿ ಅಥವಾ ದೇಹಕ್ಕೆ ಜರ್ಕ್ ಹೊಡೆದ ರೀತಿ ಆಗುತ್ತೆ. ಇದು ತುಂಬಾ ಜನರಿಗೆ ಅನುಭವ ಆಗಿರುತ್ತೆ. ನಿಮಗೇನಾದ್ರೂ ಈ ರೀತಿ ಆಗಿದ್ರೆ ಕಮೆಂಟ್ ಮಾಡಿ. ಇದನ್ನೇ ಮಯೋಕ್ಲಾನಿಕ್ ಕ್ರ್ಯಾಂಪ್ಸ್ ಅಂತ ಕರೀತಾರೆ. ಇದು ತುಂಬಾ ವಿಚಿತ್ರವಾಗಿ ಭಯಂಕರವಾದ ಅನುಭವ ನೀಡಿದ್ರು ಕೂಡ ಆಕ್ಚುಲಿ ಇದು ನಮ್ಮನ್ನ ಕಾಪಾಡುತ್ತೆ. ಹೌದು, ನಿಜ. ನಾವು ನಿದ್ದೆ ಮಾಡ್ತಾ ಇರೋ ಸಮಯದಲ್ಲಿ ಉಸಿರಾಡುವಿಕೆ ನಿಧಾನವಾಗಿ ಕಡಿಮೆ ಆಗುತ್ತೆ, ಪಲ್ಸ್ ರೇಟ್ ಕೂಡ ಕಡಿಮೆ ಆಗುತ್ತೆ, ನಮ್ಮ ದೇಹದ ಮಾಂಸಖಂಡಗಳೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಆಗ ಕೆಲವೊಂದು ಬಾರಿ ನಮ್ಮ ಮೆದುಳು ಕನ್ಫ್ಯೂಸ್ ಆಗಿ ನಾವು ಸತ್ತಿದ್ದೇವೇನೋ ಅಂತ ಅರ್ಥ ಮಾಡಿಕೊಂಡು ನಮ್ಮನ್ನ ಡೆತ್ ಸ್ಟೇಜ್ಗೆ ಕರೆದುಕೊಂಡು ಹೋಗುತ್ತೆ. ಆಗ ನಮ್ಮ ದೇಹ ಒಂದು ಸ್ಟ್ರಾಂಗ್ ಸಿಗ್ನಲ್ ಕಳುಹಿಸಿ ನಾವಿನ್ನೂ ಬದುಕಿದ್ದೇವೆ ಅಂತ ನಮ್ಮ ಮೆದುಳಿಗೆ ತಿಳಿಸುತ್ತೆ. ಆಗ ನಮಗೆ ಶಾಕ್ ಹೊಡೆದ ರೀತಿ ಅನಿಸುತ್ತೆ. ನಿಮಗೇನಾದ್ರೂ ಈ ರೀತಿ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 2. ನೀವು ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ, ಒಂದು ವೇಳೆ ನಮ್ಮ ಭೂಮಿ ಮೇಲೆ 30 ಸೆಕೆಂಡ್ ಆಕ್ಸಿಜನ್ ಇಲ್ಲದಿದ್ರೆ ಏನಾಗುತ್ತೆ ಅಂತ? 5 ಸೆಕೆಂಡ್ಗಳ ಕಾಲ ಮನುಷ್ಯ ಆಕ್ಸಿಜನ್ ಸಪ್ಲೈ ಇಲ್ಲದೆ ಬದುಕಬಹುದು. ಆದ್ರೆ ನಮ್ಮ ವಾತಾವರಣದ ಪರಿಸ್ಥಿತಿ ಏನಾಗುತ್ತೆ ನೋಡಿದ್ರೆ ಖಂಡಿತ ಆಶ್ಚರ್ಯವಾಗುತ್ತೆ. ನಮ್ಮ ಭೂಮಿಯ ಮೇಲೆ ಆಕ್ಸಿಜನ್ ಟೋಟಲ್ ಆಗಿ ಮಾಯವಾದ್ರೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನಂಬರ್ 1, ನಮ್ಮ ಭೂಮಿಯ ಮೇಲಿರುವ ಪದರು ಅಂದ್ರೆ ಕ್ರಸ್ಟ್ ಪೂರ್ತಿ ಧೂಳಿನ ರೂಪದಲ್ಲಿ ಬದಲಾಗುತ್ತೆ. ಅಂದ್ರೆ ನಾವು ನಿಂತಿರುವ ಈ ನೆಲ ಸಾಲಿಡ್ ಫಾರ್ಮ್ ನಲ್ಲಿ ಇರೋದಿಲ್ಲ, ಧೂಳಿನ ರೀತಿ ಬದಲಾಗುತ್ತೆ. ಇದರಿಂದ ನಾವು ನೆಲದ ಮೇಲೆ ನಿಲ್ಲೋದಕ್ಕೆ ಆಗೋದಿಲ್ಲ, ಕೆಳಗಡೆ ಬೀಳ್ತೀವಿ. ಏಕೆಂದ್ರೆ ಭೂಮಿಯ ಕ್ರಸ್ಟ್ ನಲ್ಲಿ 45% ಆಕ್ಸಿಜನ್ ಇರುತ್ತೆ. ಈ ಆಕ್ಸಿಜನ್ ಕ್ರಸ್ಟ್ ನ ಸಾಲಿಡ್ ಫಾರ್ಮ್ ನಲ್ಲಿ ಇಟ್ಟಿರುತ್ತೆ. ನಂಬರ್ 2, ಒಂದು ವೇಳೆ ಆಕ್ಸಿಜನ್ ಇಲ್ಲದಿದ್ರೆ ನಮ್ಮ ಭೂಮಿ ಮೇಲೆ ಸತ್ತ ಯಾವುದೇ ಜೀವಿ ಕೊಳೆಯೋದಿಲ್ಲ. ಒಂದು ಪ್ರಾಣಿ ಕೊಳೆತು ಮಣ್ಣಾಗುವುದಕ್ಕೆ ಆಕ್ಸಿಜನ್ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನಂಬರ್ 3, ನಮ್ಮೆಲ್ರಿಗೂ ಗೊತ್ತು ಭೂಮಿಯ ಓಝೋನ್ ಪದರು ಆಕ್ಸಿಜನ್ ನಿಂದ ತಯಾರಾಗಿದೆ ಅಂತ. ಸೊ ಒಂದು ವೇಳೆ ಆಕ್ಸಿಜನ್ ಇಲ್ಲದಿದ್ರೆ ಈ ಓಝೋನ್ ಪದರು ಪೂರ್ತಿಯಾಗಿ ನಾಶವಾಗುತ್ತೆ. ಇದರಿಂದ ಸೂರ್ಯನ ನೇರಳಾತೀತ ಕಿರಣಗಳು ನಮ್ಮ ಚರ್ಮದ ಮೇಲೆ ಬೀಳೋದ್ರಿಂದ ನಮ್ಮ ದೇಹದ ಚರ್ಮ ಸುಟ್ಟು ಹೋಗುತ್ತೆ. ನಂಬರ್ 4, ಒಂದು ವೇಳೆ ಆಕ್ಸಿಜನ್ ಇಲ್ಲದಿದ್ರೆ ನಮ್ಮ ಭೂಮಿಯ ಮೇಲಿರುವ ನೀರೆಲ್ಲ ಆವಿಯಾಗುತ್ತೆ. ಏಕೆಂದ್ರೆ ನೀರಿನಲ್ಲಿರುವ H2O ದಲ್ಲಿ O ಅಂದ್ರೆ ಆಕ್ಸಿಜನ್ ಇಲ್ಲದೆ ಇರೋದ್ರಿಂದ ಹೈಡ್ರೋಜನ್ ಮೇಲಕ್ಕೆ ಹೋಗಿ ಬಿಡುತ್ತೆ. ಭೂಮಿ ಮೇಲಿರುವ ತುಂಬಾ ಹಗುರವಾಗಿರುವ ವಸ್ತುಗಳಲ್ಲಿ ಈ ಹೈಡ್ರೋಜನ್ ಕೂಡ ಬಂದು. ನಂಬರ್ 5, ನಮ್ಮ ಭೂಮಿ ಮೇಲಿರುವ ಎಲ್ಲಾ ಬಿಲ್ಡಿಂಗ್ಸ್ ಗಳು, ಡ್ಯಾಮ್ಸ್ ಗಳು, ಎಲ್ಲಾ ರೀತಿಯ ಕಟ್ಟಡಗಳು ಏಕಾಏಕಿ ನೆಲಕ್ಕೆ ಬೀಳುತ್ತವೆ. ಏಕೆಂದ್ರೆ ನಾವು ಬಿಲ್ಡಿಂಗ್ಸ್ ಕಟ್ಟುವಾಗ ಬಳಸುವ ಕಾಂಕ್ರೀಟ್ ಗಟ್ಟಿಯಾಗಿ ಇರೋದಕ್ಕೆ ಈ ಆಕ್ಸಿಜನ್ ಕೆಲಸ ಮಾಡುತ್ತೆ. ಆದ್ರೆ ಈಗ ಭೂಮಿ ಮೇಲೆ ಆಕ್ಸಿಜನ್ ಇಲ್ಲದೆ ಇರೋದ್ರಿಂದ ಯಾವುದೇ ರೀತಿಯ ಕಟ್ಟಡಗಳು ಇರೋದಿಲ್ಲ, ಎಲ್ಲ ಬಿದ್ದು ಹೋಗುತ್ತೆ. ನಂಬರ್ 6, ಒಂದು ವೇಳೆ ಭೂಮಿ ಮೇಲೆ ಆಕ್ಸಿಜನ್ ಇಲ್ಲದಿದ್ರೆ ಪ್ರಪಂಚದಲ್ಲಿರುವ ಎಲ್ಲಾ ವೆಹಿಕಲ್ಸ್ ಎಲ್ಲಂದ್ರೆ ಅಲ್ಲಿ ನಿಂತು ಹೋಗುತ್ತೆ. ಏಕೆಂದ್ರೆ ವಾಹನಗಳ ಇಂಜಿನ್ ರನ್ ಆಗೋದಕ್ಕೆ ಡೀಸೆಲ್ ಮತ್ತು ಪೆಟ್ರೋಲ್ ಬೇಕು. ಇಲ್ಲಿ ಆಕ್ಸಿಜನ್ ಇಲ್ಲದೆ ಇರೋದ್ರಿಂದ ಇಂಜಿನ್ ಒಳಗಡೆ ಡೀಸೆಲ್ ಮತ್ತು ಪೆಟ್ರೋಲ್ ಉರುವಲಾಗಿ ಬದಲಾಗೋದಿಲ್ಲ. ಇಂಜಿನ್ ಗೆ ಪವರ್ ಬೇಕು ಅಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕೇ ಬೇಕು. ಒಂದು ವೇಳೆ ಆಕ್ಸಿಜನ್ ಇಲ್ಲದಿದ್ರೆ ಯಾವುದೇ ರೀತಿಯ ವಾಹನಗಳನ್ನ ನಡೆಸೋದಕ್ಕೆ ಆಗೋದಿಲ್ಲ. ಫ್ಯಾಕ್ಟ್ ನಂಬರ್ 3. ನಾವೆಲ್ಲ ಇಂಟರ್ನೆಟ್ ನ ಯೂಸ್ ಮಾಡ್ತಾ ಇರುವಾಗ ಒಂದು ಬಾರಿಯಾದ್ರೂ ಈ ಚಿತ್ರವನ್ನ ನೋಡಿರ್ತೀರಾ. ಆದ್ರೆ ತುಂಬಾ ಜನ ಇದನ್ನ ಒಂದು ಲೋಗೋ ಅಂದುಕೊಂಡಿದ್ದಾರೆ. ಆದ್ರೆ ಇದು ಲೋಗೋ ಅಲ್ಲ, ಇದು ನಿಜವಾದ ವ್ಯಕ್ತಿಯ ಚಿತ್ರ. ಆತನ ಹೆಸರು ಯೋಮಿಂಗ್. ಇವರೊಬ್ಬ ಚೈನೀಸ್ ಬಾಸ್ಕೆಟ್ ಬಾಲ್ ಪ್ಲೇಯರ್. ನಾವು ಎಷ್ಟೋ ಸಾರಿ ಇದನ್ನ ಮೀಮ್ಸ್ ನಲ್ಲಿ ನೋಡಿರ್ತೀವಿ. ಫ್ಯಾಕ್ಟ್ ನಂಬರ್ 4. ನಿಮಗೆ ಗೊತ್ತಾ, ಮಗು ತಾಯಿಯ ಗರ್ಭದಲ್ಲಿ ಬೆಳೆಯುವ ಸಂದರ್ಭದಲ್ಲಿ ಆ ತಾಯಿಯ ಗರ್ಭದಲ್ಲಿ ಒಂದು ಕ್ರಿಮಿ ಕೂಡ ಇರೋದಿಲ್ವಂತೆ. ವಾಸ್ತವಕ್ಕೆ ಗಿಡಗಳು, ಜೀವಿಗಳು, ಬ್ಯಾಕ್ಟೀರಿಯಾಸ್ ಮತ್ತು ಸೂಕ್ಷ್ಮ ಜೀವಿಗಳು ಇವು ಇಲ್ಲದ ಪ್ರದೇಶ ನಮ್ಮ ಭೂಮಿ ಮೇಲೆ ಎಲ್ಲೂ ಇರೋದಿಲ್ಲ. ನಮ್ಮ ಭೂಮಿ ಮೇಲೆ ಹೆಚ್ಚು ಉಷ್ಣೋಗ್ರತೆ ಇರೋ ಪ್ರದೇಶಗಳೇ ಆಗಿರ್ಲಿ ಅಥವಾ ಹಿಮ ಪರ್ವತಗಳೇ ಆಗಿರ್ಲಿ ಅಥವಾ ಸಮುದ್ರವಾಗಲಿ, ಈ ರೀತಿ ಎಲ್ಲಾ ಪ್ರದೇಶಗಳಲ್ಲಿ ಗಿಡಗಳು, ಜೀವಿಗಳು ಇಲ್ಲದಿದ್ರೂ ಕೂಡ ಕನಿಷ್ಠ ಸೂಕ್ಷ್ಮ ಜೀವಿಗಳು ಅಥವಾ ಬ್ಯಾಕ್ಟೀರಿಯಾಸ್ ಆದ್ರೂ ಜೀವಿಸ್ತಾ ಇರ್ತವೆ. ಇಷ್ಟೇ ಯಾಕೆ, ಕೇವಲ ಮನುಷ್ಯನ ಶರೀರದಲ್ಲೇ ಕೆಲವು ಕೋಟಿಗಳಷ್ಟು ಬ್ಯಾಕ್ಟೀರಿಯಾಗಳು ಜೀವಿಸ್ತಾ ಇರ್ತವೆ. ಅಂತದ್ರಲ್ಲಿ ನಮ್ಮ ಭೂಮಿಯ ಮೇಲೆ ಒಂದು ಕ್ರಿಮಿಯೂ ಕೂಡ ಇಲ್ಲದ ಯಾವುದಾದ್ರೂ ಪ್ರದೇಶ ಇದೆಯಾ ಅಂತ ಕೇಳಿದ್ರೆ ಸೈಂಟಿಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಥಿಯೋಪಿಯಾದಲ್ಲಿರುವ ಡ್ಯಾಲೋನ್ ಎಂಬ ಪ್ರದೇಶದಲ್ಲಿ ಒಂದು ಜೀವಿ ಕೂಡ ಇರೋದಿಲ್ವಂತೆ. ಜನರಲ್ ಆಫ್ ನ್ಯಾಚುರಲ್ ಇನೋವೇಷನ್ ಮತ್ತು ಸ್ಪ್ಯಾನಿಷ್ ಫೌಂಡೇಶನ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರು ಮಾಡಿದ ರಿಸರ್ಚ್ ಪ್ರಕಾರ ಈ ಡ್ಯಾಲೋನ್ ನಲ್ಲಿ ಸಣ್ಣ ಸಣ್ಣ ಕೆರೆಗಳಿದ್ದು ಅದರಲ್ಲಿರುವ ನೀರು ಯಾವಾಗ್ಲೂ ಬಿಸಿಯಾಗಿ, ಉಪ್ಪಾಗಿ ಮತ್ತು ವಿಷಪೂರಿತವಾದ ಆಸಿಡ್ ನ ಹೊಂದಿರುತ್ತೆ. ಮತ್ತು ಅಗ್ನಿ ಪರ್ವತಗಳು ಹೆಚ್ಚಾಗಿರುವ ಪ್ರದೇಶವಾಗಿರುವುದರಿಂದ ಅಲ್ಲಿನ ನೀರಿನಲ್ಲಿ ಯಾವಾಗ್ಲೂ ಟಾಕ್ಸಿಕ್ ಗ್ಯಾಸಸ್ ಬಿಡುಗಡೆ ಆಗ್ತವೆ. ಇಷ್ಟು ಅಪಾಯಕಾರಿ ವಾತಾವರಣ ಹೊಂದಿರುವ ಈ ಸ್ಥಳದಲ್ಲಿ ಯಾವ ಜೀವಿ ಕೂಡ ಜೀವಿಸಲು ಸಾಧ್ಯವಿಲ್ಲವೆಂದು ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಭೂಮಿ ಮೇಲೆ ಯಾವ ಜೀವಿಯೂ ಇರದ ಏಕೈಕ ಪ್ರದೇಶ ಇದೇ ಆಗಿರೋದ್ರಿಂದ ಇದನ್ನ ದಿಸ್ ಇಸ್ ದ ಪ್ಲೇಸ್ ಆನ್ ಅರ್ತ್ ವೇರ್ ನೋ ಲೈಫ್ ಕ್ಯಾನ್ ಎಕ್ಸಿಸ್ಟ್ ಅಂತ ಕರೀತಾರೆ. ಫ್ಯಾಕ್ಟ್ ನಂಬರ್ 5.
ನಮಗೆ ಯಾವುದಾದ್ರೂ ಚಿಕ್ಕ ಪ್ರಾಣಿ ಅಥವಾ ಚಿಕ್ಕ ಮಗು ಕಂಡ್ರೆ ಅವರು ನಮಗೆ ಕ್ಯೂಟ್ ಆಗಿ ಕಾಣಿಸ್ತಾರೆ. ಆದ್ರೆ ಕ್ಯೂಟ್ನೆಸ್ ಆಗಿ ಚೈನಾದಲ್ಲಿ ಒಂದು ಪವರ್ ಪ್ಲಾಂಟ್ ನ ನಿರ್ಮಿಸಿದ್ದಾರೆ. ಹೆವಿ ಮೆಟಲ್ಸ್, ಸೋಲಾರ್ ಪ್ಯಾನೆಲ್ಸ್, ಕೇಬಲ್ಸ್, ಬ್ಯಾಟರೀಸ್ ಮತ್ತು ಅನೇಕ ವಸ್ತುಗಳಿಂದ ನಿರ್ಮಿಸಿದ ಈ ಸೋಲಾರ್ ಪವರ್ ಪ್ಲಾಂಟ್ ನಲ್ಲಿ ಕ್ಯೂಟ್ನೆಸ್ ಆಗಿ ಏನಿರಬಹುದು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಒಮ್ಮೆ ಈ ಫೋಟೋ ನೋಡಿ. ಈ ಫೋಟೋದಲ್ಲಿ ಪಾಂಡಾ ಆಕಾರದಲ್ಲಿ ಕಾಣ್ತಾ ಇರೋದು ವಿದ್ಯುತ್ ತಯಾರಿಸುವ ಒಂದು ಸೋಲಾರ್ ಪವರ್ ಪ್ಲಾಂಟ್. ಚೈನಾದ ಡೇಟೋನ್ ನಲ್ಲಿ ನಿರ್ಮಿಸಿರೋ ಈ ಸೋಲಾರ್ ಪವರ್ ಪ್ಲಾಂಟ್ ನ ಮೇಲಿಂದ ನೋಡಿದ್ರೆ ಪ್ಯಾಂಡಾ ಆಕಾರದಲ್ಲಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಈ ಸೋಲಾರ್ ಪವರ್ ಪ್ಲಾಂಟ್ ನಿಂದ ಪ್ರತಿ ವರ್ಷ 1056 ಮಿಲಿಯನ್ ನಷ್ಟು ಕಲ್ಲಿದ್ದಲು ಉಳಿತಾಯ ಆಗ್ತಾ ಇದೆಯಂತೆ. ಫ್ಯಾಕ್ಟ್ ನಂಬರ್ 6. ನಾವೆಲ್ಲ ಕೆಲವು ಆರ್ಟಿಕಲ್ಸ್ ನಲ್ಲಿ ಅಥವಾ ನ್ಯೂಸ್ ಚಾನೆಲ್ಸ್ ಗಳಲ್ಲಿ ಕೇಳಿರ್ತೀವಿ ಸತ್ತ ಮನುಷ್ಯನ ಆತ್ಮದ ತೂಕ 21 ಗ್ರಾಮ್ ಇರುತ್ತೆ ಎಂದು. ಆದ್ರೆ ಇಷ್ಟಕ್ಕೂ ಆತ್ಮದ ತೂಕ 21 ಗ್ರಾಮ್ ನಿಜಾನ ಸುಳ್ಳ ತಿಳಿದುಕೊಳ್ಳೋದಕ್ಕೆ 1907ರಲ್ಲಿ ಡ್ಯೂಕ್ಯಾನ್ ಮ್ಯಾಕ್ ಡೌಗಲ್ ಎಂಬ ಅಮೆರಿಕನ್ ಸೈಂಟಿಸ್ಟ್ 6 ಜನ ಪೇಷಂಟ್ಸ್ ನ ತೆಗೆದುಕೊಂಡು ಆ ಪೇಷಂಟ್ ಸಾಯೋದಕ್ಕೂ ಮುಂಚೆ ಮತ್ತು ಸತ್ತ ನಂತರದ ವೇಟ್ ನ ತೆಗೆದುಕೊಳ್ಳುತ್ತಾನೆ. ಆ ಪೇಷಂಟ್ ಗಳ ತೂಕದಲ್ಲಿ ಸರಿಯಾಗಿ 21 ಗ್ರಾಮ್ ವ್ಯತ್ಯಾಸ ಬರುತ್ತೆ. ಹಾಗೆ ಇದೇ ರೀತಿಯ ಎಕ್ಸ್ಪೆರಿಮೆಂಟ್ ನ ನಾಯಿಗಳ ಮೇಲೆ ಕೂಡ ಮಾಡಿ ನೋಡ್ತಾರೆ. ಆದ್ರೆ ಅವು ಸಾಯೋದಕ್ಕೂ ಮುಂಚೆ ಎಷ್ಟು ವೇಟ್ ಇರುತ್ತೋ ಸತ್ತ ನಂತರ ಸಹ ಅಷ್ಟೇ ವೇಟ್ ಇರುತ್ತೆ. ಇದರ ಪ್ರಕಾರ ಈ ಸೈಂಟಿಸ್ಟ್ ಹೇಳಿದ್ದೇನೆಂದ್ರೆ ಕೇವಲ ಮನುಷ್ಯರಿಗೆ ಮಾತ್ರ ಆತ್ಮಗಳು ಇರ್ತವೆ ಅಂತ, ಆದ್ರೆ ಪ್ರಾಣಿಗಳಿಗೆ ಇರುವುದಿಲ್ಲವಂತೆ. ಆದ್ರೆ ಈತನ ಮಾತುಗಳನ್ನ ಯಾರು ನಂಬೋದಿಲ್ಲ. ಆದ್ರೆ ನೀವೇನಂತರ ಕಮೆಂಟ್ ಮಾಡಿ ತಿಳಿಸಿ. ಫ್ಯಾಕ್ಟ್ ನಂಬರ್ 7. ಕಿಂಗ್ ಆಫ್ ಪಾಪ್ ಅಂತ ಕರೆಯೋ ಮೈಕಲ್ ಜಾಕ್ಸನ್ ಅವರ ಬಗ್ಗೆ ಅನೇಕ ಫ್ಯಾಕ್ಟ್ಸ್ ನ ಕೇಳಿರ್ತೀರ. ಒಂದು ಮ್ಯೂಸಿಕ್ ವಿಡಿಯೋದಲ್ಲಿ ಮೈಕಲ್ ಜಾಕ್ಸನ್ 45 ಡಿಗ್ರಿ ಬೆಂಡ್ ಆದ ಡ್ಯಾನ್ಸ್ ಸ್ಟೆಪ್ಸ್ ನ ಹಾಕ್ತಾರೆ. ಈ ವಿಡಿಯೋ ಲಾಂಚ್ ಆದ್ಮೇಲೆ ಎಲ್ರೂ ಆ ಸ್ಟೆಪ್ ನ ನೋಡಿ ಶಾಕ್ ಆಗ್ತಾರೆ. ಆದ್ರೆ ಸಾಧಾರಣವಾಗಿ ನಾವೆಲ್ಲ 20 ಡಿಗ್ರಿ ಬೆಂಡ್ ಆದ್ರೆ ಬಿದ್ದು ಬೀಳ್ತೇವೆ. ಅಂತದ್ರಲ್ಲಿ ಮೈಕಲ್ ಜಾಕ್ಸನ್ ತನ್ನ ಸ್ಪೈನಲ್ ಕಾರ್ಡ್ ನ ನೇರವಾಗಿ ಹೇಗೆ ಇರಿಸಿದ್ರು, ಈ ಸ್ಟಂಟ್ ನ ಹೇಗೆ ಮಾಡಿದ್ರು ಅನ್ನೋದು ಎಲ್ರಿಗೂ ಆಶ್ಚರ್ಯವಾಗುತ್ತೆ. ಕೆಲವರಿಗೆ ಈ ಟ್ರಿಕ್ಸ್ ಗೊತ್ತಿರುತ್ತೆ, ಆದ್ರೂ ಅದನ್ನ ಹೇಗೆ ಮಾಡಿದ್ರು ನೋಡೋಣ ಬನ್ನಿ. ಮೈಕಲ್ ಜಾಕ್ಸನ್ ಅವರು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡುವಾಗ ಒಂದು ಸ್ಪೆಸಿಫಿಕ್ ಟೈಮ್ ನಲ್ಲಿ ಫ್ಲೋರ್ ನಿಂದ ಒಂದು ಸ್ಕ್ರೂ ಹೊರಗಡೆ ಬರುತ್ತೆ. ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಮಾಡ್ತಾ ಬಂದು ತನ್ನ ಶೂನ ಆ ಸ್ಕ್ರೂ ನಲ್ಲಿ ಇಡ್ತಾರೆ. ಇದರಿಂದ 45 ಡಿಗ್ರಿ ಸ್ಟಂಟ್ ಮಾಡೋದಕ್ಕೆ ಆ ಸ್ಕ್ರೂ ಸಹಾಯವಾಗುತ್ತೆ. ಆದ್ರೆ ಒಂದು ಸ್ಕ್ರೂ ಮೇಲೆ ಒಬ್ಬ ಮನುಷ್ಯನ ತೂಕವನ್ನೆಲ್ಲ ಹಾಕಬಹುದಾ ಅಂತ ಕೇಳಿದ್ರೆ ಅದು ತುಂಬಾ ಕಷ್ಟವಾದ ಕೆಲಸ. ಆದ್ರೆ ಎಕ್ಸ್ಪರ್ಟ್ಸ್ ಹೇಳಿದ್ದೇನೆಂದ್ರೆ ಈ ಸ್ಟಂಟ್ ಮಾಡೋದಕ್ಕೆ ಅವರು ತುಂಬಾ ಟ್ರೈನಿಂಗ್ ಮತ್ತು ಪ್ರಾಕ್ಟೀಸ್ ಮಾಡಿದ್ದಾರಂತೆ. ಈ ಕಾರಣದಿಂದಲೇ ಅಷ್ಟು ಡೇಂಜರಸ್ ಸ್ಟಂಟ್ ನ ಅಷ್ಟು ಸುಲಭವಾಗಿ ಮಾಡಲು ಸಾಧ್ಯವಾಗಿದೆ. ಒಂದು ವೇಳೆ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಬೆನ್ನು ಮೂಳೆ ಮುರಿದು ಹೋಗುವ ಸಾಧ್ಯತೆ ಇರುತ್ತೆ. ಹಾಗೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಈ ಸ್ಟಂಟ್ ಮಾಡುವಾಗಲೇ ಮೈಕಲ್ ಜಾಕ್ಸನ್ ಮೂಗಿಗೆ ಗಾಯ ಆಗಿದ್ದು ಅಂತ ಹೇಳ್ತಾರೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಮೈಕಲ್ ಜಾಕ್ಸನ್ ಅಂದ್ರೆ ಇಷ್ಟನೋ ಕಮೆಂಟ್ ಮಾಡಿ ತಿಳಿಸಿ. ಫ್ಯಾಕ್ಟ್ ನಂಬರ್ 8. ಫ್ರೆಂಡ್ಸ್, ಇಲ್ಲಿ ನಡೆದುಕೊಂಡು ಹೋಗ್ತಾ ಇರೋದು ಮನುಷ್ಯನ ಅಥವಾ ಯಾವುದಾದ್ರೂ ಏಲಿಯನ್ನ ಗೊತ್ತಾಗ್ತಾ ಇಲ್ಲ. ಆದ್ರೆ ಟಿಕ್ ಟಾಕ್ ನಲ್ಲಿ ಈ ವಿಡಿಯೋ ತುಂಬಾ ವೈರಲ್ ಆಗಿದೆ. ನೋಡೋದಕ್ಕೆ ವಿಚಿತ್ರವಾಗಿ ಇರೋದ್ರಿಂದ ಈ ವಿಡಿಯೋನ ಈ ಕಾರ್ ನಲ್ಲಿ ಕುಳಿತುಕೊಂಡಿರೋ ವ್ಯಕ್ತಿ ರೆಕಾರ್ಡ್ ಮಾಡಿದ್ದಾನೆ. ಈ ರೀತಿ ರಾತ್ರಿ ಸಮಯದಲ್ಲಿ ನಡೆದುಕೊಂಡು ಹೋಗೋದನ್ನ ನೋಡಿದ್ರೆ ಯಾರಾದ್ರೂ ಭಯ ಪಡ್ತಾರೆ. ಅದನ್ನ ನೋಡೋದಕ್ಕೆ ಎಲ್ಲ ಮನುಷ್ಯನ ಆಗಿದೆ, ಆದ್ರೆ ಕಿವಿಗಳು ಮಾತ್ರ ತುಂಬಾ ವಿಚಿತ್ರವಾಗಿವೆ. ಹಾಗೆ ಚರ್ಮ ಸಹ ತುಂಬಾ ವಿಚಿತ್ರವಾಗಿದೆ. ಇನ್ನೊಂದು ಆಶ್ಚರ್ಯಕರ ವಿಷಯ ಏನಂದ್ರೆ ಪಕ್ಕದಲ್ಲೇ ಯಾರೋ ನಡೆದುಕೊಂಡು ಹೋಗ್ತಾ ಇದ್ದಾರೆ, ಆದ್ರೆ ಆತನಿಗೆ ಅದು ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಕಾರ್ ನಲ್ಲಿರೋ ವ್ಯಕ್ತಿ ಆರ್ನ್ ಹೊಡೆದಾಗ ಆತನನ್ನ ನೋಡ್ತಾ ಹಾಗೆ ಹೋಗುತ್ತೆ. ಆದ್ರೆ ಇಷ್ಟಕ್ಕೂ ಅದೇನು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.